ದೊಡೆಲ್ಕೂರು ಗ್ರಾಮ ಪಂಚಾಯಿತಿ ವತಿಯಿಂದ ಜಾಬ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ನರೇಗಾ ಯೋಜನೆಯ ಬಗ್ಗೆ ಅರಿವು ಜಾಗೃತಿ ಕಾರ್ಯಕ್ರಮ. ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿ ದೊಡೆಲ್ಕೂರು ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪಾಪುರ ಗ್ರಾಮದ ಜಾಬ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಹಾಗೂ ಗ್ರಾಮದ ಸುತ್ತಮುತ್ತ ಇರುವ ಫಲಾನುಭವಿಗಳಿಗೆ ನರೇಗಾ ಯೋಜನೆಯ ಬಗ್ಗೆ ಹಾಗೂ ಮಧುಗಿರಿ ತಾಲೂಕಿನ ಕೂಲಿ ಕಾರ್ಮಿಕ ಸಂಘಟನೆಯ ಸಂಚಾಲಕಿಯರಾದ ಮೆಕ್ಕಾಬಿ ಎಸ್ಎ ಹಾಗೂ ಕೊಡಗದಲ ಸಂಘಟನೆಯ ಅಂಜಮ್ಮ ಹಾಗೂ ಜನಪರ ಕೆಲಸಗಳಲ್ಲಿ ಭಾಗವಹಿಸುವ ಎಸ್ ಶ್ರೀನಿವಾಸ್, ನರಸಿಂಹಮೂರ್ತಿ, ರಮೇಶ್ ಇವರುಗಳ ನರೇಗಾ ಯೋಜನೆಯ ಬಗ್ಗೆ ಪ್ರತಿಯೊಂದು ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿನ ಮುಗ್ಧ ಹೆಣ್ಣು ಮಕ್ಕಳಿಗೆ ಹಾಗೂ ಬಡತನದ ಹೆಣ್ಣು ಮಕ್ಕಳಿಗೆ ಜಾಬ್ ಕಾರ್ಡ್ ಹೊಂದಿರುವ ಪ್ರತಿ ಫಲಾನುಭವಿಗಳಿಗೆ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಮೂಡಿಸಿ ಸುಮಾರು ತಾಲೂಕಿನಲ್ಲಿ 5 ಪಂಚಾಯಿತಿಗಳಲ್ಲಿ ಜೆಸಿಬಿಗಳಿಂದ ಮಾಡಲಾದ ಕಾಮಗಾರಿಗಳನ್ನು ಹೊರತುಪಡಿಸಿ ದುಡಿಯುವ ಕೈಗಳಿಗೆ ಕೆಲಸವೂ ನೀಡಲಾದ ವಿಶೇಷತೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಕಾಣಬಹುದು. ಈ ನರೇಗಾ ಯೋಜನೆಯ ಫಲಾನುಭವಿಗಳಿಂದ ಈ ನರೇಗಾ ಯೋಜನೆ ಅಡಿಯಲ್ಲಿ ಕಾಮಗಾರಿಗಳನ್ನು ಕೆಲಸವನ್ನು ಮಾಡಿಸಲು ಫಲಾನುಭವಿಗಳಿಗೆ ಸಹಕಾರ ನೀಡ್ತಾ ಇರುವ ಇಂಜಿನಿಯರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಂಪ್ಯೂಟರ್ ಆಪರೇಟರ್ ಹಾಗೂ ಕೆಲವೊಂದು ಪಂಚಾಯಿತಿಯ ಜನಪರ ಕಾಳಜಿಯುಳ್ಳ ವ್ಯಕ್ತಿಗಳ ಬೆಂಬಲದೊಂದಿಗೆ ನರೇಗಾ ಯೋಜನೆಯ ಕೆಲಸ ಬಡವರಿಗೆ ವರದಾನವಾಗಿದೆ. ಮುಗ್ಧ ಹೆಣ್ಣು ಮಕ್ಕಳಿಗೆ ಕೆಲಸ ನೀಡಿರುವ ಈ ವಿಚಾರಕ್ಕೆ ಸಂತಸವಾಗಿದೆ. ಪಂಚಾಯಿತಿ ಹೆಣ್ಣು ಮಕ್ಕಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಎಸ್ ಶ್ರೀನಿವಾಸ್, ಜನಕರೋಟಿ. ಪಂಚಾಯತಿಯಿಂದ ಈಗಾಗಲೇ ನಮ್ಮ ದೊಡ್ಡ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಡೀತಾ ಇತ್ತು. ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ. ಎಷ್ಟು 50 ಜನ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲೇ ಮೇಡಮ್ ಹತ್ರ ಅದೆಲ್ಲ ಆಯ್ತು ಬನ್ನಿ. ಪಂಚಾಯತಿಂದ ತುಂಬ ಮೇಡಮ್ ಯಾವತ್ತೂ ನೀವು ಕೊಟ್ಟಿದ್ದ ಪಂಚಾಯತಿಂದ ಆಗಲಿ ಮೆಂಬರ್ ಕಡೆಯಿಂದ ಆಗಲಿ ಸಿಬ್ಬಂದಿ ಕಡೆಯಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಏನು ಸಹಕಾರ ಬೇಕಾ ನಿಮಗೆ ಬಂದು ನಿಮಗೆ ಏನಾದರೂ ಬೇಕಂದರೆ ಸಿಬ್ಬಂದಿ ಕೇಳಿ, ಇಲ್ಲ ನಾನು ಇರ್ತಿಲ್ಲ, ಮೆಂಬರ್ಸ್ ಇರ್ತಾರೆ, ಯಾರನ್ನಾರು ಕೇಳಿದ್ರೆ ನಿಮ್ಗೆ ಸಪೋರ್ಟ್ ನಮ್ಮ ಪಂಚಾಯತಿನ ಕಡೆ ಇರುತ್ತೆ. ನಿಮ್ಗೆ ಆ ಡೇಟ್ ಒಳಗೆ ನಿಮಗೆಲ್ಲ ಕೆಲಸ ಕೊಡುವ ಜವಾಬ್ದಾರಿ ಪಂಚಾಯತಿ. ಇದರಿಂದ ದೊಡ್ಡಲ್ಕೂರು ಇನ್ನೂ ಅಭಿವೃದ್ಧಿ ಹೋಗೋಕ್ಕೆ ನಮ್ಗೆ ಇನ್ನೂ ಸಹಕಾರ ಆಗುತ್ತೆ ಅಂತ ಎಲ್ಲರೂ ಭರವಸೆ ಕೊಟ್ಟು ನಿಮಗೆ ಕೇಳಿ ಟೈಮಿಗೆ ನಾವು ಕೆಲಸ ಪಂಚಾಯತಿಂದ ಕೊಟ್ಟು ಸಹಕಾರ ಕೊಡ್ತೀವಿ. 300 ಜನ ಆಗಿದ್ರೆ ನಾಳೆ 300 ಜನ ಆಗ್ಬೋದು ಹೇಳಲಿಕ್ಕಾಗಲ್ಲ. ತುಂಬ ಧನ್ಯವಾದಗಳು. ಆಯಿತು, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಸ್.ಎ. ಮಕ್ಕಾಗಿ ಅಂತೇಳಿ. ನಾವು ಮಧುಗಿರಿ ತಾಲೂಕು ಕೊಡಗದಲ ಗ್ರಾಮ ಪಂಚಾಯತಿ ಮಾಡಿ ಅಂತೇಳಿ. ನಾನು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕಿನಲ್ಲಿ ಸಮಾಜ ಸರ್ವೋತ್ತಮ ಸಮುದಾಯ ಅಂತ ಇತ್ತು. ಅದರಲ್ಲಿ 30 ವರ್ಷ ಅಕ್ರಮ ಗಣಿಗಾರಿಕೆ, ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರ ಏನು ಕರ್ನಾಟಕದಲ್ಲಿ ನಡೀತಿತ್ತು. ಅದರ ಬಗ್ಗೆ ಸಾಕಷ್ಟು ಜನಗಳಿಗೆ ತಗೊಳ್ಳಿಕ್ಕೆ ಬರೋದು, ಆಮೇಲೆ ಅವರಿಗೆ ಹೋರಾಟಗಳ ಮುಖಾಂತರ ನ್ಯಾಯ ಕೊಡಿಸೋದು, ಇದನ್ನು ಮಾಡ್ಕೊಂಡು ಬಂದೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಏನು 2005 ಆಯಿತು. ದುಡಿಯುವ ಕೈಗಳಿಗೆ ಕೆಲಸ ಕೊಡಿ, ಹೊಟ್ಟೆ ತುಂಬ ಅನ್ನ ಹಾಕ್ರಿ, ವಲಸೆ ಹೋಗುವುದನ್ನು ತಪ್ಪಿಸಿರಿ ಅಂತೇಳಿ ಇದು ಕಾಯ್ದೆ ಆಯಿತು. ಫಸ್ಟ್ 2005 5 ಜಿಲ್ಲಾದಾಗೆ ಅನುಷ್ಠಾನ ಮಾಡಿದರು. ಅಂದರೆ ಕೂಲಿ ಕಾರ್ಮಿಕರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾರೋ ಇಲ್ಲ ಅಂತ ನೋಡೋದಾಗೆ ಮೊದಲು 5 ಜಿಲ್ಲಾ ಕೊಟ್ಟರು. ಆಮೇಲೆ 2010 ನಮ್ಮ ಕರ್ನಾಟಕ ತುಂಬ ಎಷ್ಟು ಜಿಲ್ಲೆಗಳಿದ್ದಾವೆ ಅನುಷ್ಠಾನ ಆಯಿತು. ನಾವು ನೋಡ್ಕೊತ ಬರ್ತಾ ಇದ್ದೀವಿ. ಮೊದಲು ನಾವು ಹರಪನಹಳ್ಳಿ ತಾಲೂಕು ದಾವಣಗೆರೆ ಜಿಲ್ಲೆದಾಗೆ ಕೆಲಸ ಮಾಡಬೇಕಾದ್ರೆ 2005 ಅಲ್ಲಿ ಪ್ರಪ್ರಥಮವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಕೂಲಿ ಕಾರ್ಮಿಕರಿಗೆ ಯಾವ ಥರ ಜಾಬ್ ಕಾರ್ಡ್ ಕೊಡಬೇಕು, ಉದ್ಯೋಗ ಯಾವ ಥರ ಪಡ್ಕೋಬೇಕು, ಕೂಲಿ ಹಣ ಯಾವ ಥರ ಹಾಕಿಸ್ಕೋಬೇಕು ಅಂತೇಳಿ ಅಲ್ಲಿ ಅನುಷ್ಠಾನ ಆದಾಗ ಅಲ್ಲಿ ಯಶಸ್ವಿ ಆಯಿತು. ಯಾಕಂದರೆ ಪ್ರಪ್ರಥಮವಾಗಿ ಅದೇ ವರ್ಷ ಬಂದಿತ್ತು, ಅದೇ ವರ್ಷ ಅಲ್ಲಿ ಹುಟ್ಟಾಕಿದ್ವಿ, ಅದು ಅನುಷ್ಠಾನ ಆಯಿತು. ಬಳ್ಳಾರಿ ಜಿಲ್ಲೆ ಒಳಗೆ ಸಾಕಷ್ಟು ಸಂಡೂರು ಹೊಸಪೇಟೆ ಕೆಲಸ ಮಾಡಿದಾಗ ಅಲ್ಲೂ ಸಹ
ಸಾಕಷ್ಟು ಜನ ಇವತ್ತು ಲಕ್ಷಾಂತರ ಜನ ಬಳ್ಳಾರಿ ಜಿಲ್ಲೆಯೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಸಂತೋಷದ ವಿಷಯ. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಗೆ ಬಂದು ನೋಡ್ತೀವಿ, ಜನಗಳು ಯಾರು ಕೆಲಸ ಕೇಳ್ತಾ ಇಲ್ಲ, ಯಾರು ಮತ್ತು ಮೇಡಮ್ ತಪ್ಪು ತಿಳ್ಕೊಬಾರ್ದು, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ದುಡ್ಡು ಹಾಕಿಸ್ಕೊತಾ ಇದ್ದಾರೆ, ಇದು ಕಂಡು ಬಂತು. ಆವಾಗ ನನಗನ್ನಿಸ್ತು, ನಾನು 30 ವರ್ಷ ಗ್ರಾಮೀಣ ಮಟ್ಟದಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಹಿಂದುಳಿದ ಜನ ಏನಿದ್ದಾರೆ ಅವರು ಹಿಂದುಳ್ಕೊಂಡೇ ಇದ್ದಾರೆ, ಮುಂದೆ ಬರ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಶಕ್ತಿ ಇಲ್ಲ. ಅವರು ಹಿಂದುಳ್ಕೊಂಡು ಅಂದರೆ ಮುಂದೆ ಹೋದ್ರೆ ನಾನು ಎಲ್ಲಿ ಜಗ್ತಾರೆ ಏನೋ ಅನ್ನೋದು ಅವ್ರಿಗೊಂದು ಹೆದರಿಕೆ ಐತೆ. ಅವ್ರಿಗೆ ಧೈರ್ಯ ಇಲ್ಲ, ಕೇಳೋ ಶಕ್ತಿ ಇಲ್ಲ, ಮಾತಾಡೋ ಕಲೆ ಇಲ್ಲ ಅವ್ರಿಗೆ. ನಮ್ಮ ಜನ ಹಿಂದುಳ್ಕೊಂಡೇ ಬಂದವ್ರೆ. ಆವಾಗ ನಾವು ಕೋಡಗ್ದಲ ಪಂಚಾಯಿತಿ ತೊಗೊಂಡು ಕೆಲಸ ಮಾಡಿದಾಗ ಅಲ್ಲಿ ಸೌಮ್ಯಾವತಿ ಅಂತೇಳಿ ಪಿಡಿಯವರಿದ್ದರು. ಅವರು ನಮಗೆ ಸಹಕಾರ ಕೊಟ್ಟರು. ಹೇಳ್ಬೇಕಂದ್ರೆ 3 ತಿಂಗಳು ಅವರು ಕೆಲಸ ಕೊಡಲಿಲ್ಲ. ನಾವೇನು ಮಾಡಿದ್ವಿ, ನಮ್ಮ ಅಸ್ತ್ರ ಉಪಯೋಗ ಮಾಡಬೇಕಲ್ಲ, ಅಹಿಂಸಾತ್ಮಕವಾಗಿ ಒಂದಿನ ಧರಣಿ ಸತ್ಯಾಗ್ರಹ ಮಾಡಿದ್ವಿ ಗ್ರಾಮ ಪಂಚಾಯತಿ ಎದುರುಗಡೆ. ಅಂದರೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಗೆ ಬಂದೈತೆ. ನೀವು ಕೂಲಿ ಕಾರ್ಮಿಕರಿಗೆ ಯಾಕೆ ಕೆಲಸ ಕೊಡ್ತಾ ಇಲ್ಲ, ನೀವು ಯಾಕೆ ಜಾಬ್ ಕಾರ್ಡ್ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅಲ್ಲಿ ಧರಣಿ ಮಾಡಿ 1 ವಾರಕ್ಕೇ ಪೇಪರಲ್ಲೆಲ್ಲ ಬಂತು. ಆವಾಗ ಅವ್ರು ಏನು ಮಾಡಿದ್ರು, ಜನಗಳಿಗೆ ಕೆಲಸ ಕೊಟ್ಟರು. ಆದರೂ ಆ ಪಂಚಾಯತಿಗೂ ಒಳ್ಳೆಯ ಹೆಸರು ಬಂದೈತೆ. 100 ಜನ ಕೆಲಸ ಮಾಡ್ತಾ ಇದ್ದಾರೆ, 15 ದಿನಕ್ಕೊಮ್ಮೆ ಪೇಮೆಂಟ್ ಬೀಳ್ತಾ ಇದೆ. ಒಳ್ಳೆಯ ಕೆಲಸ ಮಾಡಿ ತಮ್ಮ ಗ್ರಾಮದಲ್ಲಿ ಅಭಿವೃದ್ಧಿಗಳ ಕೆಲಸಗಳು ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಮತ್ತೆ ನಮಗೆ ಬ್ಯಾಲ್ಯ, ಚಿಕ್ಕದಾಳವಟ, ಮತ್ತಿದು ದೊಡ್ಡ ಎಲ್ಕೂರು, ಇನ್ನು ಬಿಜವಾರ, ಇವೆಲ್ಲ ಗಂಜಲಗುಂಟೆ, ಇವೆಲ್ಲ ಪಂಚಾಯತಿ ತೊಗೊಂಡಿದ್ದೀವಿ. ಇವನ್ನೆಲ್ಲ ನಿಮಗೆ ಕಲಿಸ್ಕೊಟ್ಟು, ಅಂದರೆ ನಿಮ್ಮ ಜನರನ್ನು ಹುಡುಕುತ್ತಾ ಹೋಗಿರಿ, ಅವರಿಂದ ಕಲಿಯಿರಿ, ಅವರಿಂದ ಯೋಜನೆ ತಯಾರು ಮಾಡಿರಿ. ಅಂದರೆ ನಿಮ್ಮನ್ನು ಹುಡುಕಂತ ಹೋಗ್ಬೇಕು ನಾವು. ನೀವು ಯಾರು ಕೆಲಸ ಮಾಡ್ತೀರಿ, ನೀವು ಎಲ್ಲಿದ್ದೀರಿ, ನಿಮ್ಮ ಪರಿಸ್ಥಿತಿ ಏನೈತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ನಿಮ್ಮ ಹಳ್ಳಿಗೆ ಬಂದ್ವಿ ಅಂದರೆ ನಾವು ಹಂಗೆ ಬರೋಂಗಿಲ್ಲ. ನಾವೆಲ್ಲ ರೀತಿಯಿಂದಲೂ ತಿಳ್ಕೊಂಡೆ ಅಲ್ಲಿ ಬಂದು ಜನಗಳ ಕೂಟಾಗೆ ಕುಂದಿರ್ತೀವಿ. ಇದು ಮಹಾತ್ಮ ಗಾಂಧಿ, ಇದು MGNREG ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ, ತಿಳುವಳಿಕೆ ಕೊಡ್ತೀವಿ. ಆಮೇಲೆ ಜಾಬ್ ಕಾರ್ಡ್ ಇದ್ದರೆ ಫಾರಮ್ ನಂಬರ್ 6 ಅಂತೇಳಿ ಬರಿತೀವಿ. ನಿಮ್ಮ ಕಡೆ ಜಾಬ್ ಕಾರ್ಡ್ ಇಲ್ಲ ಅಂದರೆ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದು ದಾಖಲಾತಿ ಎಲ್ಲ ತೊಗೊಂಡು ಬಂದು ಪಂಚಾಯತಿಗೆ ಸಲ್ಲಿಸ್ತೀವಿ. ಪಂಚಾಯತಿಯರು ಅವಾಗ ನಮ್ಮ ಸಹಕಾರ ಕೊಟ್ಟು ಫಾರಮ್ ಇದು ಜಾಬ್ ಕಾರ್ಡ್ ನಂಬರ್ಗಳು ಕೊಡ್ತಾರೆ. ಆ ಜಾಬ್ ಕಾರ್ಡ್ ನಂಬರ್ ಹಾಕಿ ಫಾರಮ್ ನಂಬರ್ 6 ಕೊಡ್ತೀವಿ. ಅದು 6 ಕೊಟ್ಟ ನಂತರ ಈಗ 7 ದಿನದೊಳಗೆ ಕೆಲಸ ಕೊಡಬೇಕಂತೇಳಿ ಐತೆ, DC ಅವರು ಆದೇಶ ಐತೆ. ಈಗ 7 ದಿನ ಅಂದರೆ ಕೆಲವು ಸಮಸ್ಯೆಗಳಿರ್ತವೆ. ಈಗ ನಾವು ಇಲ್ಲಿ 40 ಜನದ್ದು ಜಾಬ್ ಕಾರ್ಡ್ ಸಿಕ್ತು, ಉಳ್ಕಿದ್ದು 23 ಜನದ್ದು ಜಾಬ್ ಕಾರ್ಡೇ ಇಲ್ಲ. ಯಾಕೆ ಅವರು ದುಡಿಯೋರಲ್ಲ. ನೀವು ಜಾಬ್ ಕಾರ್ಡ್ ಇದ್ದವರು ದುಡ್ಕೊಂತ ಹೋದರೆ ಅವ್ರು ಇಲ್ದವ್ರು ಏನು ಮಾಡಬೇಕು. ಅದಕ್ಕೆ ನಾವು PDOವರೆಗೆ ಇಂದಿನ ದಿನ ಅವರು ನಮಗೆ, ಯಾಕಂದರೆ ಗಂಜಲಗುಂಟೆಯಲ್ಲಿ ಸಹಕಾರ ಕೊಟ್ಟು ಅಲ್ಲಿ ಜನಗಳಿಗೆ ಒಂದು 40 ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ, ಸಂತೋಷದ ವಿಷಯ. ಅದೇ ರೀತಿಯಾಗಿ ನಮ್ಮ ದೊಡ್ಡೆಲ್ಕೂರಲ್ಲೂ ತಿಪ್ಪಾಪುರ ಗ್ರಾಮಸ್ಥರು ಇವತ್ತು 65 ಜನ, 65ರಿಂದ 70 ಜನ ಬಂದವರು. ಅವರಿಗೆ ನೀವೆಲ್ಲ ಸಹಕಾರ ಕೊಟ್ಟು ಜಾಬ್ ಕಾರ್ಡ್ ಮಾಡಿಕೊಟ್ಟು ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ನಾವು 5ನೇ ತಾರೀಕಿಗೆ ಹಾಕಿದ್ದೀವಿ. ನೀವು ಹೇಳಿದ್ರಿ 15 ದಿನ ಟೈಮ್ ಕೊಡ್ರಿ ಅಂದರೆ PDOರು ಬರ್ತಾರೆ. ಅವ್ರು ಡೊಂಗಲ್ ಚೇಂಜ್ ಆಗಬೇಕು ಅಂತ ಹೇಳಿದರೆ ನೀವು ಹೇಳಿದ ಪ್ರಕಾರನೇ ನಾವು ಇದನ್ನು ಮಾಡಿದ್ದೀವಿ. ನಿಮ್ಮ ಸಹಕಾರ ಮೇರೆಗೆ ನಾವೆಲ್ಲರೂ ಒಳ್ಳೆಯ ಕೆಲಸ ಮಾಡೋಣ, ಮಾದರಿ ಗ್ರಾಮ ಪಂಚಾಯಿತಿ ಮಾಡೋಣ. ಇನ್ನು ಮುಂದೆ ಯಾರೇ ಬಂದು ನಿಮಗೆ ಜಾಬ್ ಕಾರ್ಡ್ ಕೊಡ್ರಿ, ನಿಮ್ಮ ಕೂಲಿ ಹಣ ಹಾಕಿದ್ದೀವಿ ತಕ್ಕೊಡ್ರಿ ಅಂತಂದರೆ ನೀವು ಯಾರು ದಯವಿಟ್ಟು ತೆಗೆದುಕೊಡ್ಬೇಡ್ರಿ. ಇದರ 3 ಕಾಯ್ದೆ ತಿಳ್ಕೊಳ್ರಿ. ಏನಂದರೆ JCB ಹಚ್ಚಂಗಿಲ್ಲ, ಕೈಯಾಗ ಹಣ ಕೊಡೋಂಗಿಲ್ಲ, ಗುತ್ತಿಗೆದಾರನ ನೇಮಕ ಮಾಡೋಂಗಿಲ್ಲ. ಅಂದರೆ ಎಲ್ಲಿ ಜನ ಇರ್ತಾರೆ ಅಲ್ಲಿ ಕೆಲಸ ಮಾಡೋಂಗಿಲ್ಲ. ಎಲ್ಲಿ ಗುಡ್ಡ ಕಾಡು ಇಂಥವಿರ್ತವೆ ಲೇಬರ್ಗಳು ಬರ್ಕೊಟ್ಟು ಇಲ್ಲ ಮಾಡಿಸ್ಕೊಡ್ರಿ ಅಂತ ಹೇಳಿದಾಗ ಅವರು ಮಾಡ್ಬೋದು, ಇಲ್ಲ ಅಂದರೆ ಮಾಡೋಕ್ಕೆ ಬರೋಂಗಿಲ್ಲ. ಇವು 3 ಕಾಯ್ದೆ ತಿಳ್ಕೊಂಡು ಇನ್ನು ಮುಂದೆ ಆದ್ರೂ ನೀವೆಲ್ಲರೂ ಗ್ರಾಮ ಪಂಚಾಯತಿಗೆ ಬಂದು ಯಾರು ಗಲಾಟೆ ಮಾಡಬೇಡ್ರಿ. ನಿಮ್ಮ ಹಕ್ಕುಗಳು ಪ್ರಜಾಪ್ರಭುತ್ವದಾಗೆ ಎಲ್ಲರಿಗೂ ಹಕ್ಕೈತೆ, ಕೇಳೋ ಹಕ್ಕೈತೆ. ನಾವು ಅಧಿಕಾರಿಗಳಂದರೆ ಅವ್ರ ಅಧಿಕಾರಿಗಳಲ್ಲ, ಸಾರ್ವಜನಿಕರ ಸರ್ವೆಂಟಾಗಿ ಕೆಲಸ ಮಾಡಬೇಕೆ ಹೊರತು ಅಧಿಕಾರಿ ವರ್ತನೆ ಮಾಡೋದಲ್ಲ. ಅದನ್ನು ಹೇಳ್ತಾ ನಾನು ಇವತ್ತು PDOರು ಬಂದು ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ಅರ್ಜಿ ತೊಗೊಳ್ತಾ ಇದ್ದಾರೆ. ನಿಮಗೆ ಮುಂದಿನ ತಿಂಗಳು ಜನವರಿ ಹೊಸ ವರ್ಷದಾಗೆ ನಾವು 5ನೇ ತಾರೀಕು ಅವ್ರು ಎಲ್ಲಿ ಕೆಲಸ ಕೊಡ್ತಾರಲ್ಲಿ ಹೋಗಿ ಹಣ್ಣು ಕಾಯಿ ತಗೊಂಡ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಮಹಾತ್ಮ ಗಾಂಧೀಜಿಯವ್ರ ಕನಸು ನೆನಸಾಗಲಿ ಅಂತೇಳಿ ಪೂಜೆ ಮಾಡಿ ನಾವು ಅದು ಕಾಮಗಾರಿಯನ್ನು ಯಶಸ್ವಿಗೊಳಿಸೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಆಮೇಲೆ ಕಟ್ ಮಾಡ್ಕೊ, ಇನ್ನೊಂದು ವಿಡಿಯೋ ಮೇಡಮ್ ಬಂದು ಸ್ಪೆಷಲ್ಲಾಗಿ ಮಾಡ್ತಾರೆ.